ಬೆಳಿಗ್ಗೆ 5:15 ನೋಡಿ. ಇದು ನಮ್ಮ ಯಶವಂತಪುರ ರೈಲ್ವೆ ಸ್ಟೇಷನ್. ಯಾಕೆ ನಾನು ಇಷ್ಟು ಬೆಳಿಗ್ಗೆ ಬೇಗ ಬಂದಿದ್ದೀನಿ ಅಂದರೆ, ವಂದೇ ಭಾರತ್ ಟ್ರೈನಲ್ಲಿ ಮುಖಾಂತರ ಇವತ್ತು ನಾನು ಧಾರವಾಡಕ್ಕೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಇದೇ ಕಾರಣ ಇಷ್ಟು ಬೇಗ ಬಂದುಬಿಟ್ಟು ಧಾರವಾಡ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಿಮಗೆ ಬೆಳಿಗ್ಗೆ ಯಾವ ರೀತಿ ಒಂದು ವಾತಾವರಣ ಇರುತ್ತೆ ನಮ್ಮ ಈ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸುನ್ಸಾನಾಗಿದೆ, ತುಂಬಾ ಯಾರೂ ಇಲ್ಲಂಥ ಟೈಮು. ಯಾಕಂದರೆ ಈ ಟೈಮಲ್ಲಿ ಕಡಿಮೆ ಟ್ರೈನ್ಗಳು ಓಡಾಡ್ತವೆ. ಇದು ನಿಮಗೆ 2 ವೀಲರ್ ಪಾರ್ಕಿಂಗ್ ಇದೆ. ಇಲ್ಲಿ ತುಂಬಾ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹೀಗಾಗಿ ನಿಮಗೆ ಮಾರ್ಕೆಟ್ ಹತ್ತಿರ ಇರುವಂತಹ ಒಂದು ಏನು ರೈಲ್ವೆ ಪ್ಲಾಟ್ಫಾರ್ಮು, ರೈಲ್ವೆ ಬಿಲ್ಡಿಂಗ್ಸ್ ಏನಿದೆಯಲ್ಲ ಅದನ್ನೆಲ್ಲ ಡೆಮಾಲಿಷನ್ ಮಾಡಿ ಹೊಸದಾಗಿ ಕಟ್ತಾ ಇದ್ದಾರೆ. ಮುಂದುಗಡೆ ನಿಮಗೆ ಕಾಣ್ತಾ ಇದೆಯೋ ಅಲ್ಲೋ ಗೊತ್ತಿಲ್ಲ, ಬಿಲ್ಡಿಂಗ್ಗಳು ತುಂಬಾ ಇವೆ, ಲೈಟ್ಗಳು ಹಾಕಿದ್ದಾರೆ. ಇದು ಒಂದು 6 ಪ್ಲಾಟ್ಫಾರ್ಮು. ಎಷ್ಟನೇ ಪ್ಲಾಟ್ಫಾರ್ಮ್ ಅಪ್ಪ ಇದು? 3ನೇ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಕಡೆದು ಇದೇ ಪ್ಲಾಟ್ಫಾರ್ಮ್ ನಂಬರ್ 3. ಸೊ ಇದೇ ಪ್ಲಾಟ್ಫಾರ್ಮಲ್ಲಿ ನೀವು ಕೇಳಿರ್ಬೋದು, ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಅಂದರೆ ಏನೇ ಒಂದು ಸ್ಫೋಟಕ ಪದಾರ್ಥಗಳನ್ನು ಟ್ರೈನಲ್ಲಿ ಹಾಕ್ಕೊಂಡು ಹೋಗಬಾರ್ದು ಅಂತ ಇದು ಬ್ಯಾನ್ ಮಾಡಿರ್ತಾರೆ. ಆದರೆ ನಮ್ಮ ಜನ ಕೇಳಬೇಕಲ್ಲ ಸ್ವಾಮಿ, ಕೇಳೋದಿಲ್ಲ. ಅವ್ರು ಏನು ಮಾಡಬೇಡ ಅಂತ ಹೇಳ್ತಾರೆ ಅದನ್ನೇ ಮಾಡೋದು. ನಮ್ಮ ಜಾಯಮಾನ ಆಗಿಬಿಟ್ಟಿದೆ. ಹೀಗಾಗಿ ಈ ಸ್ಟೇಷನ್ಗಳಲ್ಲಿ ಆಮೇಲೆ ನಿಮಗೆ ಟ್ರೈನ್ಗಳಲ್ಲಿ ಹೆಚ್ಚು ಈ ಥರ ಆ್ಯಕ್ಟಿವಿಟೀಸ್ ಆಗೋದು ಸಹಜನೇ. ಈ ಥರ ವಾತಾವರಣ ಇದೆ. ಇಲ್ಲೆಲ್ಲ ನೋಡಿ ಲಗೇಜ್ಗಳೆಲ್ಲ ಹಾಕಿದ್ದಾರೆ. ಇವೆಲ್ಲ ಲಗೇಜ್ಗಳು ಬೇರೆ ಕಡೆ ಊರಿಂದ ಬಂದಿರೋಂಥ ಲಗೇಜ್ಗಳು. ಜನಗಳು ಕಾಣ್ತಾ ಇದ್ದಾರೆ ಈ ಪ್ಲಾಟ್ಫಾರ್ಮಲ್ಲಿ. ಯಾಕಂದರೆ ನಾನು ಹೇಳಿದ್ನಲ್ಲ, ಈ ಒಂದು ಪ್ಲಾಟ್ಫಾರ್ಮಲ್ಲೇ ನಿಮಗೆ ವಂದೇ ಭಾರತ್ ಟ್ರೈನ್ ಹೋಗುತ್ತೆ. ಈ ವಂದೇ ಭಾರತ್ ಟ್ರೈನ್ ಬಂದುಬಿಟ್ಟು ನಿಮಗೆ ಬೆಂಗಳೂರಿನ ಪ್ರತಿಷ್ಠಿತ ವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ನಿಂದ ಧಾರವಾಡ ಸ್ಟೇಷನ್ವರೆಗೂ ಹೋಗುತ್ತೆ. ಕೇವಲ 2 ಸ್ಟಾಪ್ ಇರೋದು ಇನ್ ಬಿಟ್ವೀನು. ಒಂದು ನಿಮಗೆ ದಾವಣಗೆರೆ ಬಿಟ್ಟರೆ ಹುಬ್ಬಳ್ಳಿ, ನೆಕ್ಸ್ಟ್ ಬರೋದು ನಿಮಗೆ ಧಾರವಾಡ. ಸೊ ಇದು ವಂದೇ ಭಾರತ ಟ್ರೈನಿನ ಒಂದು ಮಾಹಿತಿ. ಇಲ್ಲಿ ನೋಡಿ, ಎಲ್ಲ ಈ ಬಗ್ಗೀಸ್ಗಳನ್ನ ಇಟ್ಕೊಂಡಿರ್ತಾರೆ ಹೆಚ್ಚಾಗಿ ನಿಮಗೆ. ಅಂದರೆ ಈ ವಯಸ್ಸಾದವರು, ಅಂಗವಿಕಲರು ಏನಿರ್ತಾರಲ್ಲ ಅಂಥವ್ರಿಗೆ ಇಲ್ಲಿ ಈ ಬಗ್ಗೀಸನ್ನು ಯೂಸ್ ಮಾಡ್ತಾರೆ. ಸ್ನೇಹಿತರೆ, ಅನೌನ್ಸ್ಮೆಂಟ್ ಆಗ್ತಾ ಇದೆ. ಅದೇನೆಂದರೆ ವಂದೇ ಭಾರತ್ ಗಾಡಿ ಆನ್ ಟೈಮ್ ಇದೆ. ಸೊ ಎಲ್ಲರೂ ಅಲರ್ಟ್ ಆಗಿರಬೇಕು. ಪ್ಲಾಟ್ಫಾರ್ಮ್ ನಂಬರ್ 3 ಬರ್ತದೆ ಅಂತ ಹೇಳ್ತಾ ಇದ್ದಿದ್ದಾರೆ. ನಾನಿರೋದು ಯಶವಂತಪುರ ಪ್ಲಾಟ್ಫಾರ್ಮಲ್ಲಿ, ಯಶವಂತಪುರ ಸ್ಟೇಷನ್ನಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 3 ಇದ್ದೀನಿ. ನಿಮಗೂ ನೆನಪಿರಲಿ, ಗೊತ್ತಿರಲಿ. ಯಾಕಂದರೆ ಈ ವಂದೇ ಭಾರತು ಇನ್ನಿಲ್ಲದೆ ಕೇವಲ 2 ಸ್ಟೇಷನ್ಗಳಲ್ಲಿ ಮಾತ್ರ, ಇನ್ಫ್ಯಾಕ್ಟ್ 3 ಸ್ಟೇಷನ್ಗಳಲ್ಲಿ. ಬೆಂಗಳೂರಲ್ಲಿ 1 ಸ್ಟೇಷನ್ನು ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನಿಂದ, ಅದು ನೆಕ್ಸ್ಟು ಬರೋದು ಯಶವಂತಪುರ ಸ್ಟೇಷನ್ನು. ಯಶವಂತಪುರ ಜಂಕ್ಷನಲ್ಲಿ ಕೇವಲ 2 ನಿಮಿಷ ನಿಲ್ಲೋದ್ರಿಂದ ವಿ ಶುಡ್ ಬಿ ಎ ವೆರಿ ಅಲರ್ಟ್. ಅಂದರೆ ತುಂಬ ಅಲರ್ಟ್ ಆಗಿರಬೇಕು ಯಾವ ಪ್ಲಾಟ್ಫಾರ್ಮಲ್ಲಿ ನಿಲ್ಲುತ್ತೆ ಅಂದ್ಬಿಟ್ಟು. ಯಾಕಂದರೆ ತುಂಬ ಸೂಪರ್ ಫಾಸ್ಟ್ ರೈಲ್ವೆ ಆಗಿದ್ದರಿಂದ, ಟ್ರೈನ್ ಆಗಿದ್ದರಿಂದ ನಮಗೆ ಟೈಮ್ ಜಾಸ್ತಿ ಇರೋದ್ರಿಲ್ಲ. ಸೊ ಹೀಗಾಗಿ ನಾನು ಹೇಳ್ತಾ ಇದ್ದೀನಿ, ಇದು 3ನೇ ನಂಬರ್ ಪ್ಲಾಟ್ಫಾರ್ಮಲ್ಲಿ ಬರುತ್ತೆ. ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ವಂದೇ ಭಾರತ್ ಟ್ರೈನು 3ನೇ ನಂಬರ್ ಪ್ಲಾಟ್ಫಾರ್ಮಲ್ಲಿ ಬರುತ್ತೆ. ನೆನಪಿರಲಿ, ನೀವೇನಾದರೂ ಮುಂದೆ ಯಾವುದೋ ಒಂದು ಸಮಯದಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಬಯಸಿದ್ದಲ್ಲಿ ವಂದೇ ಭಾರತ್ ಟ್ರೈನ್ ಮೂಲಕ, ಆವಾಗ ನೀವು ದಯವಿಟ್ಟು ನೆನಪಿರಲಿ 3ನೇ ನಂಬರ್ ಪ್ಲಾಟ್ಫಾರ್ಮಲ್ಲಿ ಬರ್ಬೋದು. ಹೆಚ್ಚಾಗಿ ಇದೇ 3ನೇ ಪ್ಲಾಟ್ಫಾರ್ಮ್ ಬರುತ್ತೆ ಅಂತ ಹೇಳ್ತಾರೆ. ಕೆಲವೊಮ್ಮೇನೋ ಮಿಸ್ಟೇಕು ಅಥವಾ ಏನೋ ಒಂದು ಬೇರೆ ಕಾರಣಕ್ಕಾಗಿ ಅದನ್ನು ಚೇಂಜ್ ಮಾಡ್ಬೋದು.
ಬಟ್ ಹೆಚ್ಚಾಗಿ ಬರೋದು 3ನೇ ನಂಬರ್ ಪ್ಲಾಟ್ಫಾರ್ಮಲ್ಲಿ. ಬಟ್ ಯಾವುದಕ್ಕೂ ನೀವು ಒಂದ್ಸರಿ ಕನ್ಫರ್ಮ್ ಮಾಡಿಕೊಳ್ಳಿ. ನಿಮಗೊಂದು ಆ್ಯಪ್ ಇದೆ ಫೈಂಡ್ ಮೈ ಟ್ರೈನ್ ಅಂತ. ಆ ಫೈಂಡ್ ಮೈ ಟ್ರೈನಲ್ಲಿ ನಿಮಗೆ ಈ ಟ್ರೈನ್ಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಕೊಟ್ಟಿರ್ತಾರೆ. ಅಂದರೆ ಟ್ರೈನು ಎಲ್ಲಿದೆ, ಯಾವ ಸ್ಟೇಷನಲ್ಲಿದೆ, ಯಾವ ಪ್ಲಾಟ್ಫಾರ್ಮಲ್ಲಿದೆ, ಯಾವಾಗ ಬಿಡುತ್ತೆ, ಅದ್ರ ಕಂಡೀಷನ್ ಏನಿದೆ, ಎಲ್ಲ ನಿಮಗೆ ಮಾಹಿತಿ ಬೇಕಂದರೆ ಫೈಂಡ್ ಮೈ ಟ್ರೈನ್ ನೆನಪಿರಲಿ. ಫೈಂಡ್ ಮೈ ಟ್ರೈನ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಅದರಲ್ಲಿ ನಿಮ್ಮ ನಂಬರ್ ಅಂದರೆ ನಿಮ್ಮ ಟ್ರೈನ್ ನಂಬರನ್ನು ಹಾಕಿದರೆ ಆ ಟ್ರೈನು ಯಾವ ಸಮಯದಲ್ಲಿ ಎಲ್ಲಿದೆ ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿ ನಿಮಗೆ ದೊರೆಯುತ್ತೆ. ಈ ಕೆಲವೊಂದು ಮಾಹಿತಿಗಳನ್ನು ನೀವು ಒಂದು ಟ್ರೈನಲ್ಲಿ ಹೋಗುವಾಗ ನೆನಪಿಟ್ಕೋಬೇಕಾಗತ್ತೆ. ಸೊ ಇದು ಯಶವಂತಪುರದ 2ನೇ ನಂಬರ್ ಪ್ಲಾಟ್ಫಾರ್ಮು. ಆ ಕಡೆ ಬಂದುಬಿಟ್ಟು 1ನೇ ನಂಬರ್ ಪ್ಲಾಟ್ಫಾರ್ಮು. ಈಗ ನೋಡ್ತಾ ಇದ್ದೀರಾ ನೀವು, ಅಲ್ಲೆಲ್ಲ ತುಂಬಾ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅರ್ಲಿ ಮಾರ್ನಿಂಗು, ಇನ್ನೊಂದು 6 ಗಂಟೆಗೆ ಇನ್ನೊಂದು 10 ನಿಮಿಷ ಮಾತ್ರ ಇರೋದು. ಸೊ ಇನ್ನೂ ಇಲ್ಲಿ ಬೆಳಕಾಗಿಲ್ಲ. ಆದರೂ ನಿಮಗೆ ಕೆಲವೊಂದು ಮಾಹಿತಿಗಳು, ಉಪಯುಕ್ತ ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಕರೆಕ್ಟಾದ ಸಮಯಕ್ಕೆ ಕರೆಕ್ಟಾದ ಪ್ಲಾಟ್ಫಾರ್ಮಲ್ಲಿ ವಂದೇ ಭಾರತ್ ಧಾರವಾಡ ಟ್ರೈನು ಬಂದಿದೆ ನೋಡಿ, ಕಾಣ್ತಾ ಇದೆ. ಸೊ ಇದೇ ವಂದೇ ಭಾರತ್ ಟ್ರೈನು. ಇದೇ ಟ್ರೈನಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಪ್ರಯಾಣ ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನೇನೋ ಲೇಟ್ ಆಗಿಬಿಡ್ಬೋದು ಅಂದ್ಕೊಂಡಿದ್ದೆ, ಬಟ್ ಆನ್ ಟೈಮ್ ಬಂದಿದೆ. ನಿಜಕ್ಕೂ ಅಪ್ರಿಷಿಯೇಟ್ ಮಾಡಬೇಕು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಇನಿಷಿಯೇಟಿವ್ ಇದು. ಈ ಒಂದು ಟ್ರೈನ್ ಮುಖಾಂತರನೇ ಎಷ್ಟೋ ಜನ ಈಗ ಟ್ರಾವೆಲ್ ಮಾಡ್ತಾ ಇದ್ದಾರೆ. ತುಂಬಾ ಫಾಸ್ಟಾಗಿರುವಂಥ ಟ್ರೈನು. ಸೊ ಇದು ಓಪನಿಂಗ್ ಇದೆ ನೋಡಿ, ಎಲ್ಲ ಆಟೋಮೆಟಿಕ್ ಇದೆ. ಸೊ ಇದು ಹೀಗಿದೆ ಎಲ್ಲ ಕಡೆ ನೋಡಿ, ಬೆಳಗ್ಗೆ ಆಗಿರೋದ್ರಿಂದ ಎಲ್ಲ ನಿಮಗೆ ನ್ಯೂಸ್ ಪೇಪರ್ಗಳು ಎಲ್ಲ ಸಿಗ್ತಾ ಇದೆ. ಸೊ ಇದುವೇ ನೋಡಿ, ಇದೆಲ್ಲ ಆಟೋಮೆಟಿಕ್ ಸ್ಲೈಡಿಂಗ್ ಇದು. ವಂದೇ ಭಾರತ್ ಟ್ರೈನಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಈ ಟ್ರೈನ್ ಹೇಗಿರುತ್ತೆ, ಇಲ್ಲಿ ಊಟ ಏನಿರುತ್ತೆ, ವ್ಯವಸ್ಥೆ ಏನಿರುತ್ತೆ, ಅದರ ಇಂಚಿಂಚು ಮಾಹಿತಿಯನ್ನು ಈ ಬರುವ ವಿಡಿಯೋದಲ್ಲಿ ಕೊಡ್ತೀನಿ. ನಮ್ಮ ಟ್ರಿಪ್ ಧಾರವಾಡವರೆಗೆ ಹೇಗಿರುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.